ಓಂ ಶಾಂತಿ. ಮುರಳಿಯ ದಿನಾಂಕ 10/7/2025. मीठे बच्चे, देह अभिमान छोड़ देही अभिमानी बनो। देही अभिमानियों को ही ईश्वरीय संप्रदाय कहा जाता है. ಮಧುರ ಮಕ್ಕಳೇ, ದೇಹ ಅಭಿಮಾನ ಬಿಟ್ಟು ದೇಹಿ ಅಭಿಮಾನಿ ಅಂದರೆ ಆತ್ಮ ಅಭಿಮಾನಿಗಳು ಆಗಿರಿ. ಆತ್ಮ ಅಭಿಮಾನಿಗಳಿಗೆ ಈಶ್ವರೀಯ ಸಂಪ್ರದಾಯ ಅಂತ ಹೇಳಲಾಗ್ತದೆ. ಪ್ರಶ್ನೆ: तुम बच्चे अभी जो सत्संग करते हो यह दूसरे सत्संगों से निराला है कैसे? ನೀವು ಮಕ್ಕಳು ಈಗ ಯಾವ ಸತ್ಸಂಗ ಮಾಡ್ತಿದ್ದೀರಿ, ಈ ಸತ್ಸಂಗ ಬೇರೆ ಸತ್ಸಂಗದಿಂದ ಭಿನ್ನವಾಗಿದೆ ಹೇಗೆ? उत्तर: यही एक सत्संग है जिसमें तुम आत्मा और परमात्मा का ज्ञान सुनते हो. यहाँ पढ़ाई होती है, एम ऑब्जेक्ट भी सामने है. दूसरे सत्संगों में न पढ़ाई होती न कोई एम ऑब्जेक्ट है. ಈ ಒಂದು ಸತ್ಸಂಗದಲ್ಲಿ ಮಾತ್ರ ಆತ್ಮ ಪರಮಾತ್ಮನ ಜ್ಞಾನ ಕೇಳ್ತೀರಿ. ಇದು ಶಿಕ್ಷಣ ಆಗಿದೆ. ಈ ಶಿಕ್ಷಣದಲ್ಲಿ ನಿಮ್ಮ ಮುಂದೆ ಒಂದು ಗುರಿ ಇದೆ. ಇತರ ಸತ್ಸಂಗಗಳಲ್ಲಿ ವಿದ್ಯೆ ಅಥವಾ ಶಿಕ್ಷಣ ಇರೋದಿಲ್ಲ. ಅವರ ಮುಂದೆ ಯಾವ ಗುರಿಯೂ ಇರೋದಿಲ್ಲ. ಓಂ ಶಾಂತಿ. रूहानी बच्चों प्रति रूहानी बाप समझा रहे हैं. रूहानी बच्चे सुन रहे हैं. पहले पहले बाप समझाते हैं, जब भी बैठो तो अपने को आत्मा समझ कर बैठो, देह न समझो. ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆ ತಿಳಿಸ್ತಾ ಇದ್ದಾರೆ. ಆತ್ಮಿಕ ಮಕ್ಕಳು ಕೇಳ್ತಾ ಇದ್ದೀರಿ. ಮೊದಲು ತಂದೆ ಹೇಳುವುದು ದೇಹ ಅಭಿಮಾನಿ ಛೋಡ್ ದೇಹಿ ಅಭಿಮಾನಿ ಬನೋ. ದೇಹ ಅಭಿಮಾನ ಬಿಟ್ಟು ದೇಹಿ ಅಭಿಮಾನಿ ಆಗಿರಿ. ದೇಹಿ ಅಭಿಮಾನಿयों को ईश्वरीय संप्रदाय, देह अभिमानी को आसुरी संप्रदाय कहा जाता है. ದೇಹ ಅಭಿಮಾನಿಗಳಿಗೆ ಆಸುರಿ ಸಂಪ್ರದಾಯ, ಆತ್ಮ ಅಭಿಮಾನಿಗಳಿಗೆ ಈಶ್ವರೀಯ ಸಂಪ್ರದಾಯ ಅಂತ ಹೇಳಲಾಗ್ತದೆ. ईश्वर को देह नहीं है, वह सदैव आत्मा अभिमानी है. ಈಶ್ವರನಿಗೆ ದೇಹನೇ ಇಲ್ಲ, ಅವನು ಸದಾ ಆತ್ಮ ಅಭಿಮಾನಿ ಆಗಿದ್ದಾನೆ. वह सुप्रीम आत्मा सभी आत्माओं का बाप है. परम आत्मा अर्थात ऊंचते ऊंचा. मनुष्य जब ऊंचते ऊंचा भगवान कहते हैं तो बुद्धि में आता है कि वह निराकार लिंग रूप है. निराकार लिंग की पूजा होती है. परमात्मा यानी सभी आत्माओं से ऊंचा. ಪರಮಾತ್ಮ ಅಂದರೆ ಎಲ್ಲರಿಗಿಂತ ಮೇಲೆ ಇರುವಂಥವನು, ಸರ್ವ ಆತ್ಮರಿಗೂ ತಂದೆ. ಪರಮಾತ್ಮ ಅಂದಾಗ ಎಲ್ಲರ ಬುದ್ಧಿಯಲ್ಲಿ ನಿರಾಕಾರ ಲಿಂಗ ಸ್ವರೂಪನೇ ನೆನಪಿಗೆ ಬರ್ತದೆ. ವಹ ಭಿ ಆತ್ಮ ಪರಂತು ऊंच ಆತ್ಮ, ವಹ ಜನಮ್ ಮರಣ್ ಮೇ ನಹಿ ಆತಿ ಹೈ. ಪರಮಾತ್ಮನಿಗೆ ಯಾವತ್ತೂ ದೇಹ ಅಭಿಮಾನ ಇರೋದಿಲ್ಲ, ದೇಹನೂ ಇಲ್ಲ. ಅವನು ಜನ್ಮ ಮರಣದಲ್ಲಿ ಬರೋದಿಲ್ಲ. ಅವನು ಆತ್ಮ ಇದ್ದಂತೆಯೇ, ಆದರೆ ಪರಮ ಆತ್ಮ, ಸರ್ವಶ್ರೇಷ್ಠ ಆತ್ಮ. ಬಾಕಿ ಸಬ್ ಪುನರ್ಜನ್ಮ ಲೇತೆ ಹೈ और सभी है रचना. ರಚತಾ ತೋ ಏಕ ಹಿ ಬಾಪ ಹೈ. ಉಳಿದವರು ಪುನರ್ಜನ್ಮ ತಗೊಳ್ತಾರೆ, ಆದರೆ ಪರಮಾತ್ಮ ಪುನರ್ಜನ್ಮದಲ್ಲಿ ಬರೋದಿಲ್ಲ. ಅವನು ರಚಯಿತ, ನಾವು ರಚನೆ. मनुष्य सृष्टि सारी रचना है. ब्रह्मा विष्णु शंकर भी रचना है. रचता को बाप कहा जाता,
पुरुष को भी रचता कहा जाता है। स्त्री को अडॉप्ट करते हैं, फिर उनसे क्रिएट करते हैं, पालना करते हैं, बस विनाश नहीं करते। और जो धर्म स्थापक होते हैं वह भी क्रिएट करते हैं, पालना करते हैं, विनाश कोई भी नहीं करते। ಪುರುಷರು ಸ್ತ್ರೀ ಅಥವಾ ಪತ್ನಿಯನ್ನು ಅಡಾಪ್ಟ್ ಮಾಡಿಕೊಂಡು ಅವರ ಮೂಲಕ ಮಕ್ಕಳನ್ನು ರಚನೆ ಮಾಡ್ತಾರೆ, ಪಾಲನೆ ಮಾಡ್ತಾರೆ, ಆದರೆ ವಿನಾಶ ಮಾಡೋದಿಲ್ಲ. ಹಾಗೆಯೇ ಎಲ್ಲ ಧರ್ಮ ಸ್ಥಾಪಕರು ತಮ್ಮ ತಮ್ಮ ಅನುಯಾಯಿಗಳನ್ನು ರಚನೆ ಮಾಡ್ತಾರೆ, ಪಾಲನೆ ಮಾಡ್ತಾರೆ, ಆದರೆ ವಿನಾಶ ಮಾಡೋದಿಲ್ಲ. बेहद का बाप जिसको परमात्मा कहा जाता, जैसे आत्मा का रूप बिंदी है वैसे परमात्मा का भी रूप बिंदी है। बाकी इतना बड़ा लिंग जो बनाते हैं वह भक्ति मार्ग में पूजा के कारण बनाते हैं। परमात्मनु बिंदु, ನಾವಾತ್ಮನು ಬಿಂದು. ಆದರೆ ಪರಮಾತ್ಮನಿಗೆ ಶಿವಲಿಂಗದ ರೂಪದಲ್ಲಿ ದೊಡ್ಡ ಆಕಾರದಲ್ಲಿ ಯಾಕೆ ಮಾಡಿದ್ದಾರೆ? ಪೂಜೆಯ ಸಲುವಾಗಿ ದೊಡ್ಡ ಆಕಾರ ಮಾಡಿದ್ದಾರೆ. ಬಿಂದಿ ಕಿ ಪೂಜಾ ಕೈಸೆ ಹೋ ಸಕ್ತಿ ಹೈ? ಚಿಕ್ಕದಾದ ಬಿಂದು ಇಟ್ಟು ಅದರ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ದೊಡ್ಡ ಆಕಾರದಲ್ಲಿ ಶಿವಲಿಂಗಗಳನ್ನು ನಿರ್ಮಾಣ ಮಾಡಿದ್ದಾರೆ. भारत में रुद्र यज्ञ रचते हैं, मिट्टी का शिवलिंग और शालिग्राम बनाकर फिर उनकी पूजा करते हैं, उनको रुद्र यज्ञ कहा जाता है. ಭಕ್ತಿ ಮಾರ್ಗದಲ್ಲೂ ಕೂಡ ಅನೇಕರು ರುದ್ರ ಯಜ್ಞ ಮಾಡ್ತಾರೆ. ಅದರಲ್ಲಿ ಮಣ್ಣಿನ ಶಿವಲಿಂಗ ಮಾಡಿ ಸುತ್ತಲೂ ಅನೇಕ ಶಾಲಿಗ್ರಾಮಗಳನ್ನು ಮಾಡಿಟ್ಟು ಪೂಜೆ ಮಾಡ್ತಾರೆ. ಅದಕ್ಕೆ ರುದ್ರ ಯಜ್ಞ ಅಂತ ಹೇಳಲಾಗ್ತದೆ. ವಾಸ್ತವ ಮೇ ಅಸಲಿ ನಾಮ ಹೇ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಗೀತಾ ಜ್ಞಾನ ಯಜ್ಞ. ಆದರೆ ವಾಸ್ತವಿಕವಾಗಿ ಪರಮಾತ್ಮ ರಚಿಸುವ ಯಜ್ಞದ ಹೆಸರಾಗಿದೆ ರಾಜಸ್ವ ಅಶ್ವಮೇಧ ಅವಿನಾಶಿ रुद्र गीता ज्ञान यज्ञ, जो शास्त्रों में भी लिखा हुआ है. अब बाप कहते अपने को आत्मा समझो. जो भी सत्संग है उसमें आत्मा या परमात्मा का ज्ञान कोई नहीं दे सकते. वहाँ तो कोई एम ऑब्जेक्ट होती नहीं है. ಈಗ ಬಾಬಾ ಹೇಳ್ತಾರೆ, ನಿಮಗೆ ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಈ ಮಾತನ್ನು ಯಾವ ಸತ್ಸಂಗದಲ್ಲೂ ಹೇಳಿಲ್ಲ. ಯಾವ ಸತ್ಸಂಗದಲ್ಲೂ ಆತ್ಮ ಮತ್ತು ಪರಮಾತ್ಮನ ಜ್ಞಾನ ಕೊಡೋದಿಲ್ಲ. ಅಲ್ಲಿ ಯಾರ ಮುಂದೆ ಗುರಿಯೂ ಇರೋದಿಲ್ಲ. तुम बच्चे अभी पढ़ाई पढ़ रहे हो, जानते हो आत्मा शरीर में प्रवेश करती है. आत्मा अविनाशी है, शरीर विनाशी है. शरीर द्वारा पार्ट बजाती है. आत्मा तो अशरीरी है ना, कहते भी है नंगे आए हैं नंगे जाना है. शरीर धारण किया फिर शरीर छोड़कर नंगे जाना है. ಆತ್ಮ ಅವಿನಾಶಿ, ದೇಹ ವಿನಾಶಿಯಾಗಿದೆ. ದೇಹದ ಮೂಲಕ ಆತ್ಮ ಪಾತ್ರ ಅಭಿನಯಿಸ್ತದೆ. ಹೇಳ್ತಾರೆ, ಅಶರೀರಿಯಾಗಿ ಬಂದಿದ್ವಿ, ಶರೀರರಹಿತವಾಗಿ ಬಂದಿದ್ವಿ, ಶರೀರರಹಿತವಾಗಿ ಹೋಗಬೇಕು. यह बाप तुम बच्चों को समझाते हैं. यह भी बच्चे जानते हैं भारत में सतयुग था, देवताओं का राज्य था, एक ही ಧರ್ಮ ಥಾ. ಬಾಬಾ ತಿಳಿಸಿಕೊಡ್ತಾರೆ, ಭಾರತದಲ್ಲಿ ಸತ್ಯಯುಗ ಇತ್ತು, ದೇವತೆಗಳ ರಾಜ್ಯ ಇತ್ತು, ಒಂದೇ ಧರ್ಮ ಇತ್ತು. यह भी भारतवासी नहीं जानते हैं. बाप को जिसने नहीं जाना उसने कुछ नहीं जाना. ಆದರೆ ಈ ವಿಚಾರ ಭಾರತವಾಸಿಗಳಿಗೆ ಗೊತ್ತಿಲ್ಲ. ಪರಮಾತ್ಮನನ್ನು ತಿಳ್ಕೊಂಡಿಲ್ಲ ಅಂದರೆ ಏನನ್ನೂ ತಿಳ್ಕೊಂಡಿಲ್ಲ ಅಂತ. प्राचीन ऋषि मुनि भी कहते थे, हम रचता और रचना को नहीं जानते हैं. आदि कहा जाता है शुरू को, मध्य बीच को. आदि है सतयुग,
जिसको दिन कहा जाता, फिर मध्य से अंत्य तक है रात। ಆದಿ ಅಂದರೆ ಹಗಲು, ಮಧ್ಯ ಅಂದರೆ ರಾತ್ರಿ ಶುರುವಾಗ್ತದೆ. ಈಗ ಸಂಗಮ ಯುಗದಲ್ಲಿ ರಾತ್ರಿ ಮುಗೀತದೆ, ಮತ್ತೆ ಹಗಲು ಪ್ರಾರಂಭವಾಗ್ತದೆ. सत्य त्रेता स्वर्ग है वंडर ऑफ वर्ल्ड, भारत ही स्वर्ग था, यह भारतवासी नहीं जानते हैं. ಎಲ್ಲಕ್ಕಿಂತಲೂ ಅದ್ಭುತವಾದಂತಹ ವಸ್ತು ಅಂದರೆ ಸ್ವರ್ಗ ಅಂತ ಹೇಳ್ತಾರೆ ಬಾಬಾ. ಭಾರತದಲ್ಲೇ ಸ್ವರ್ಗ ಇತ್ತು, ಈ ವಿಚಾರ ಭಾರತೀಯರಿಗೆ ಗೊತ್ತಿಲ್ಲ. बाप कहते तुम अपने को आत्मा समझो, हम फर्स्ट क्लास आत्मा है. इस समय मनुष्य मात्र सब देह अभिमानी है. बाप आत्मा अभिमानी बनाते हैं. आत्मा क्या चीज़ है यह भी बाप बतलाते हैं. ನೀವು ಆತ್ಮ ಆಗ್ರಿ ಮತ್ತು ಆತ್ಮ ಅಭಿಮಾನಿಯಾಗಿ ಇರಿ. ಎಲ್ಲರೂ ದೇಹ ಅಭಿಮಾನದಲ್ಲಿ ಇದ್ದಾರೆ. ಆತ್ಮ ಅಂದರೆ ಏನು ಅಂತನೂ ಇಲ್ಲಿ ಪರಮಾತ್ಮ ತಂದೆ ಬಂದು ತಿಳಿಸಿಕೊಡ್ತಾರೆ. ಬಲ್ ಕಹತೆ ಭ್ರುಕುಟಿ ಕೆ ಬೀಚ ಮೇ ಚಮಕತಾ ಹೈ ಅಜಬ ಸಿತಾರಾ, ಪರಂತು ವಹ ಕ್ಯಾ ಹೈ कैसे उसमें ಪಾರ್ಟ್ ಭರಾ ಹುವಾ ಹೈ ಕುಛ್ ಭಿ ನಹಿ ಜಾನ್. ಹೇಳ್ತಾರೆ ಹಣೆಯ ಮಧ್ಯದಲ್ಲಿ ಒಂದು ನಕ್ಷತ್ರ ಹೊಳಿತಾ ಇದೆ, ಆದರೆ ಅದು ಹೇಗಿದೆ, ಅದರ ಶಕ್ತಿ ಏನು, ಅದರ ಬಗ್ಗೆ ಸಂಪೂರ್ಣ ಜ್ಞಾನ ಯಾರು ಹೇಳ್ಕೊಡ್ತಾರೆ ಅನ್ನೋದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಬಾಪ್ನೆ ಸಮझाया तुम भारतवासियों को 84 जन्मों का पार्ट बजाना होता है. भारत ही ऊंच खंड है. जो भी मनुष्य मात्र है उनका यह तीर्थ है. सर्व की सद्गति करने बाप यहाँ आते हैं. ಬಾಬಾ ಹೇಳ್ತಾರೆ ಭಾರತನೇ ಸರ್ವೋನ್ನತ ಖಂಡ ಆಗಿದೆ. ಇದು ಎಲ್ಲ ಧರ್ಮೀಯರಿಗೂ ಮಹಾನ ತೀರ್ಥಸ್ಥಾನ ಆಗಿದೆ. ಏಕೆಂದರೆ ಸರ್ವರ ಸದ್ಗತಿದಾತ ಪರಮಾತ್ಮ ಭಾರತದಲ್ಲಿ ಬರ್ತಾನೆ. रावण राज्य से लिबरेट कर गाइड बन ले जाते हैं. मनुष्य तो ऐसे ही कह देते, अर्थ कुछ भी नहीं जानते. ಪರಮಾತ್ಮ ರಾವಣ ರಾಜ್ಯದಿಂದ ಬಿಡಿಸಿ ರಾಮ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾನೆ. ಮನುಷ್ಯರು ಹೇಳ್ತಾರೆ ಪರಮಾತ್ಮ ಗೈಡ್ ಇದ್ದಾನೆ ಅಂತ, ಆದರೆ ಅರ್ಥ ಏನು ಗೊತ್ತಿಲ್ಲ. भारत में देवता थे, उन्हों को ही फिर पुनर्जन्म लेना पड़ता है. भारत ही 100 देवता फिर क्षत्रिय वैश्य शूद्र बनते हैं. पुनर्जन्म लेते हैं ना. इस नॉलेज को पूरी रीति समझने में 7 रोज लगते. ಬಾಬಾ ಹೇಳ್ತಾರೆ ಭಾರತದಲ್ಲಿನೇ ದೇವತೆಗಳು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಇರ್ತಾರೆ. ಈ ಜ್ಞಾನವನ್ನು 7 ದಿನಗಳಲ್ಲಿ ಸಂಪೂರ್ಣವಾಗಿ ತಿಳ್ಕೋಬೇಕು. पतित बुद्धि को पावन बनाना है. यह लक्ष्मी नारायण पावन दुनिया में राज्य करते थे न. ಪತಿತ ಬುದ್ಧಿಯನ್ನು ಪಾವನ ಬುದ್ಧಿಯನ್ನಾಗಿ ಮಾಡಬೇಕು. ಈ ಲಕ್ಷ್ಮೀನಾರಾಯಣರು ಪಾವನ ಜಗತ್ತಿನಲ್ಲಿ ರಾಜ್ಯ ಮಾಡ್ತಿದ್ರು. उन्हों का ही राज्य भारत में था तो और कोई धर्म नहीं था. ಲಕ್ಷ್ಮೀನಾರಾಯಣರ ರಾಜ್ಯನೇ ಭಾರತದಲ್ಲಿ ಇತ್ತು, ಆಗ ಬೇರೆ ಧರ್ಮದವರು ಇರಲಿಲ್ಲ. भारत कितना सॉल्वेंट था, हीरे जवाहरों के महल थे, फिर रावण राज्य में ಪೂಜಾರಿ ಬನೆ ಹೇ. ಭಾರತ ಎಷ್ಟು ಶ್ರೀಮಂತ ದೇಶ ಆಗಿತ್ತು, ಮುತ್ತು ರತ್ನಗಳ ಅರಮನೆಗಳಿದ್ದವು. ಈಗ ರಾವಣ ರಾಜ್ಯದಲ್ಲಿ ಭಾರತ ಕಂಗಾಲಾಗಿದೆ. ಭಾರತ ಪೂಜ್ಯ ಸ್ಥಾನದಲ್ಲಿ ಇದ್ದಿದ್ದು ಈಗ ಪೂಜಾರಿ ಆಗಿಬಿಟ್ಟಿದೆ. फिर भक्ति मार्ग में यह मंदिर आदि बनाए हैं. सोमनाथ का मंदिर था, एक मंदिर तो नहीं होगा. यहाँ भी शिव के मंदिर में इतने तो हीरे जवाहरत थे जो मोहम्मद गजनवी ऊँट भर कर ले गए. इतने माल थे,
ऊंट तो क्या लाखों ऊंट ले आए तो भी भर न सके. ಬಾಬಾ ಹೇಳ್ತಾರೆ, ಸೋಮನಾಥ ಮಂದಿರ ಇತ್ತು, ಆ ಮಂದಿರದಲ್ಲಿ ಸಾಕಷ್ಟು ಸಂಪತ್ತಿತ್ತು. ಚಿನ್ನದ ಮಂದಿರದಲ್ಲಿ ವಜ್ರ ಮುತ್ತುಗಳಿದ್ದವು. ಆ ಸಂಪತ್ತನ್ನು ಮೊಹಮ್ಮದ್ ಗಜನಿ ಇವರು ಅನೇಕ ಒಂಟಿಗಳ ಮೇಲೆ ಹಾಕಿಕೊಂಡು ತಗೊಂಡು ಹೋದರು. ಸತ್ಯುಗ್ ಮೇ ಹೀರೆ ಜವಾಹರೋಂ ಕೆ ಅನೇಕ ಮಹಲ್ ಥೆ. ಬರೀ ಅಷ್ಟೇ ಅಲ್ಲ, ಅವ್ರು ತಗೊಂಡು ಹೋದ್ರೂ ಎಷ್ಟೊಂದು ಸಂಪತ್ತು ಇನ್ನೂ ಆ ಮಂದಿರದಲ್ಲಿ ಇತ್ತು ಅಂತ ಹೇಳ್ತಾರೆ ಬಾಬಾ. ಸತ್ಯುಗದಲ್ಲಿ ಅಂತೂ ಪ್ರತಿಯೊಬ್ಬರ ಮನೆಯೇ ಚಿನ್ನದ ಅರಮನೆ ಆಗಿರ್ತದೆ. ಮೊಹಮ್ಮದ್ ಗಜ್ನವಿ ತೋ ಅಭಿ ಆಯಾ, द्वापर में भी कितने महल आदि होते हैं, वह फिर अर्थक्वेक में अंदर चले जाते. ಗಜ್ನಿ ಮೊಹಮ್ಮದ್ ಏನಿದ್ದಾನೆ ಅವನು ದ್ವಾಪರ ಯುಗದಲ್ಲಿ ಬರ್ತಾನೆ. ಅದಕ್ಕಿಂತ ಮುಂಚೆ ಇನ್ನೂ ಬಹಳಷ್ಟು ಸಮೃದ್ಧಿ ವೈಭವ ಭಾರತದಲ್ಲಿ ಇತ್ತು. ಚಿನ್ನದ ಅರಮನೆಗಳಿದ್ದವು, ಅವೆಲ್ಲ ಭೂಕಂಪದಲ್ಲಿ ಒಳಗೆ ಹೋಗ್ಬಿಟ್ವು. रावण की कोई सोने की लंका होती नहीं है. रावण राज्य में तो भारत का यह हाल हो जाता है. 100% इररिलीजियस, इनराइटियस, इंसॉल्वेंट, पतित, विशियस नई दुनिया को कहा जाता है वाइसलेस. ಜನ ಏನು ಹೇಳಿದರು, ರಾವಣನ ಲಂಕೆ ಚಿನ್ನದ ಲಂಕೆ ಆಗಿತ್ತು ಅಂತ. ಆದರೆ ಬಾಬಾ ಹೇಳ್ತಾರೆ, ರಾವಣ ರಾಜ್ಯದಲ್ಲಿ ಚಿನ್ನನೇ ಇಲ್ಲ. ಭಾರತ ಸಂಪೂರ್ಣ ಕಂಗಾಲಾಗಿದೆ, ಅಧರ್ಮಿಯಾಗಿದೆ, ಬಡ ದೇಶ ಆಗಿದೆ, ಪತಿತ ಆಗಿದೆ. ಆದರೆ ಚಿನ್ನದ ದೇಶ ಆಗಿದ್ದು ಹೊಸ ಪ್ರಪಂಚದಲ್ಲಿ, ಅದು ನಿರ್ವಿಕಾರಿ ಪ್ರಪಂಚ ಆಗಿತ್ತು. ನಾರಾಯಣನ ರಾಜ್ಯ ಚಿನ್ನದ राज्य ಆಗಿತ್ತು. भारत शिवालय था जिसको वंडर ऑफ वर्ल्ड कहा जाता है. बहुत थोड़े मनुष्य थे, अभी तो करोड़ों मनुष्य है. विचार करना चाहिए ना. अभी तुम बच्चों के लिए पुरुषोत्तम संगम युग है, जबकि बाप तुमको पुरुषोत्तम पारस बुद्धि बना रहे हैं. ಬಾಬಾ ಹೇಳ್ತಾರೆ, ಭಾರತ ಶಿವಾಲಯ ಆಗಿತ್ತು, ಅದು ವಂಡರ್ ಆಫ್ ವರ್ಲ್ಡ್ ಆಗಿತ್ತು. ಅಲ್ಲಿ ಬಹಳ ಕಡಿಮೆ ಜನ ಇದ್ದರು. ಈಗ ಕೋಟಿ ಕೋಟಿ ಜನ ಇದ್ದಾರೆ. ಈಗ ನಾವು ಸಂಗಮ ಯುಗದಲ್ಲಿ ಇದ್ದೀವಿ. ಪುರುಷೋತ್ತಮ ಸಂಗಮ ಯುಗ ಅಂದರೆ ಪುರುಷೋತ್ತಮ ಪಾರಸ ಬುದ್ಧಿ ಆಗುವಂತಹ ಯುಗ ಆಗಿದೆ. ಬಾಪ್ ಮನುಷ್ಯ ಸೆ ದೇವತಾ ಬನನೆ ಕಿ ಸುಮತ ದೇತೆ. ಈ ಸಂಗಮ ಯುಗದಲ್ಲಿ ಪರಮಾತ್ಮ ಮನುಷ್ಯರನ್ನು ದೇವತಾ ಮಾಡೋದಕ್ಕಾಗಿ ಸುಮತ ಶ್ರೀಮತ ಕೊಡ್ತಾರೆ. ಬಾಪ್ ಕಿ ಮತ ಕೆ ಲಿಯೇ ಗಾಯಾ ಜಾತಾ ಹೇ ತುಮ್ಹಾರಿ ಗತ ಮತ ನ್ಯಾರಿ. ತಂದೆಯ ಬುದ್ಧಿಗೆ ಹೇಳಲಾಗ್ತದೆ ದಿವ್ಯ ಬುದ್ಧಿ. ಪರಮಾತ್ಮನ ಗತಿ ಮತಿ ಅವನಿಗೆ ಗೊತ್ತು ಅಂತನೂ ಗಾಯನ ಇದೆ. ಇಸ್ಕಾ ಭಿ ಅರ್ಥ कोई नहीं जानते. बाप समझाते हैं, मैं ऐसी श्रेष्ठ मत देता हूँ जो तुम देवता बनते हो. ಬಾಬಾ ಹೇಳ್ತಾರೆ, ನನ್ನ ಮತ ಅಂದ್ರೇ ಶ್ರೇಷ್ಠ ಮತ, ಶ್ರೀಮತ. ಆ ಶ್ರೀಮತದಿಂದ ನೀವು ದೇವತಾ ಆಗ್ತೀರಿ. अब कलयुग पूरा होता है, पुरानी दुनिया का विनाश सामने खड़ा है. ಈಗ ಕಲಿಯುಗ ಮುಗಿತಾ ಇದೆ, ಸತ್ಯಯುಗ ಬರ್ತಾ ಇದೆ. ಹಳೆ ಜಗತ್ತಿನ ವಿನಾಶವು ಎದುರಿಗೆ ನಿಂತಿದೆ. ಮನುಷ್ಯ ಬಿಲ್ಕುಲ್ ಹಿ ಘೋರ ಅಂಧಿಯಾರೆ ಮೇ ಕುಂಭಕರ್ಣ ಕಿ नींद में सोए पड़े हैं. क्योंकि कहते हैं शास्त्रों में लिखा है, कलयुग तो अभी बच्चा है, 40,000 ವರ್ಷ पड़े हैं. ಮನುಷ್ಯರು ಘೋರ ಅಂಧಕಾರದಲ್ಲಿ ಇದ್ದಾರೆ, ಕುಂಭಕರ್ಣನ ನಿದ್ರೆಯಲ್ಲಿ ಇದ್ದಾರೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಕಲಿಯುಗ ಇನ್ನೂ ಮಗುವಾಗಿದೆ. ಇನ್ನು 40,000 ವರ್ಷಗಳವರೆಗೆ ಈ ಕಲಿಯುಗ ನಡೀತದೆ ಅಂತ. 84 लाख योनियाँ समझने के कारण कल्प की आयु भी
ಲಂಬಿ ಚೌಡಿ ಕರ್ ದಿ ಹೇ. 84 ಲಕ್ಷ ಯೋನಿಗಳಲ್ಲಿ ನಾವು ಜನ್ಮ ತಗೊಳ್ತೇವೆ ಅಂತ ಹೇಳಿರುವ ಕಾರಣ ಕಲ್ಪದ ಅವಧಿಯನ್ನು ಸಹ ಬಹಳ ಬೆಳೆಸಿದ್ದಾರೆ. वास्तव में है 5000 वर्ष. बाप समझाते तुम 84 जन्म लेते हो न कि 84 लाख. ಬಾಬಾ ಹೇಳ್ತಾರೆ ವಾಸ್ತವಿಕವಾಗಿ ಈ ನಾಟಕ 5000 ವರ್ಷದಲ್ಲಿ ಸಮಾಪ್ತಿಯಾಗ್ತದೆ. ಒಂದು ನಾಟಕದ ಅವಧಿ ಕೇವಲ 5000 ವರ್ಷಗಳಾಗಿದೆ. ನೀವು ಕೇವಲ 84 ಜನ್ಮಗಳಲ್ಲಿ ಬರ್ತೀರಿ ವಿನಃ 84 ಲಕ್ಷ ಜನ್ಮಗಳಲ್ಲಿ ಬರೋದಿಲ್ಲ. ಬೇಹದ್ದಿನ ತಂದೆ ಎಲ್ಲ ಶಾಸ್ತ್ರಗಳ ಸಾರವನ್ನೇ ನಮಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. यह भी विचार करने की बात है, अगर कल्प की आयु लाखों वर्ष दे फिर तो संख्या बहुत होनी चाहिए. ಕಲ್ಪದ ಅವಧಿ ಲಕ್ಷಾಂತರ ವರ್ಷ ಅಂತ ಹೇಳಿಬಿಟ್ರೆ ಜನಸಂಖ್ಯೆನೂ ಬಹಳ ಜಾಸ್ತಿ ಆಗಬೇಕಿತ್ತು. जबकि क्रिश्चियन की संख्या 2000 वर्ष में इतनी हुई है. भारत का असुल धर्म देवता धर्म है, वह चला आना चाहिए. परंतु आदि सनातन देवता धर्म को भूल जाने के कारण कह देते हमारा हिंदू धर्म है. ಕ್ರಿಶ್ಚಿಯನ್ನರು ಬಂದು 2000 ವರ್ಷಗಳಲ್ಲಿ ಅವರ ಸಂಖ್ಯೆ ಇಷ್ಟು ಇದೆ, ಇಷ್ಟೊಂದು ಬೆಳೆದಿದೆ ಅಂದರೆ ಲಕ್ಷಾಂತರ ವರ್ಷದಿಂದ ಈ ಜಗತ್ತು ನಡ್ಕೊಂಡು ಬಂದಿದ್ರೆ ಈಗ ಜನಸಂಖ್ಯೆ ಬಹಳ ಜಾಸ್ತಿ ಇರಬೇಕಿತ್ತು. ಭಾರತದಲ್ಲಿ ದೇವತಾ ಧರ್ಮ ಇತ್ತು. ಆ ಧರ್ಮವನ್ನೇ ಭಾರತೀಯರು ಮರೆತಿದ್ದಾರೆ. ತಮಗೆ ದೇವತಾ ಧರ್ಮದವರು ಅಂತ ಹೇಳ್ಕೊಳ್ತಿಲ್ಲ, ಹಿಂದೂ ಧರ್ಮ ಅಂತ ಹೇಳ್ತಿದ್ದಾರೆ. हिंदू धर्म तो होता नहीं, भारत कितना ऊंच था. आदि सनातन देवता धर्म था तो विष्णुपुरी थी, अब है रावणपुरी. ಹಿಂದೂ ಧರ್ಮ ದೇವತಾ ಧರ್ಮದ ಪರಿವರ್ತಿತ ರೂಪ ಆಗಿದೆ. ಹಿಂದೂ ಧರ್ಮ ಅಂತ ಬೇರೆ ಧರ್ಮ ಇರೋದಿಲ್ಲ. ಭಾರತ ಎಷ್ಟೊಂದು ಉನ್ನತ ಸ್ಥಾನದಲ್ಲಿ ಇತ್ತು, ವಿಷ್ಣುಪುರಿ ಆಗಿತ್ತು, ಈಗ ರಾವಣಪುರಿ ಆಗಿದೆ. देवताएं 84 जन्म के बाद क्या बन गए हैं. देवताओं को वाइसलेस समझ, अपने को विशेष समझ उन्हों की पूजा करते. ದೇವತೆಗಳಿಗೆ ನಿರ್ವಿಕಾರಿಗಳು ಅಂತ ಹೇಳ್ತಾರೆ, ತಮಗೆ ತಾವು ವಿಕಾರಿಗಳು ಅಂತ ಹೇಳ್ಕೋತಾರೆ. ತಾವು ಹೋಗಿ ನಿರ್ವಿಕಾರಿ ದೇವತೆಗಳನ್ನು पूजिस्तारे. सतयुग में वाइसलेस थे, नई दुनिया थी जिसको नया भारत कहते हैं. ಸತ್ಯಯುಗದ ದೇವತೆಗಳು ಸಂಪೂರ್ಣ ನಿರ್ವಿಕಾರಿ ಆಗಿದ್ರು, ಆಗ ಹೊಸ ಭಾರತ ಇತ್ತು. यह है पुराना भारत. नया भारत क्या था, पुराना भारत क्या है. नई दुनिया में भारत ही नया था. ಹೊಸ ಜಗತ್ತಿನಲ್ಲಿ ಭಾರತನೇ ಹೊಸ ಭಾರತ ಆಗಿತ್ತು, ಈಗ ಹಳೆ ಭಾರತ ಆಗಿದೆ. क्या गति हो गई है, भारत ही स्वर्ग था अभी नर्क है. ಭಾರತನೇ ಒಂದು ಕಾಲಕ್ಕೆ ಸ್ವರ್ಗ ಆಗಿತ್ತು, ಈಗ ನರ್ಕ ಆಗಿದೆ. भारत मोस्ट सॉल्वेंट था, भारत ही मोस्ट इनसॉल्वेंट है, सबसे भीख मांग रहे. ಭಾರತ ಬಹಳ ಸಮೃದ್ಧ ದೇಶ ಆಗಿತ್ತು, ಭಾರತ ಈಗ ಕಂಗಾಲಾಗಿದೆ, ಭಿಕಾರಿಯಾಗಿದೆ, ಎಲ್ಲರ ಹತ್ತಿರ ಭಿಕ್ಷೆ ಕೇಳ್ತಾ ಇದ್ದಾರೆ. प्रजा से भी भीख मांगते हैं, यह तो समझ की बात है ना. आज के देह अभिमानी मनुष्य को थोड़ा पैसा मिला तो समझते हैं हम तो स्वर्ग में बैठे हैं. ಬಾಬಾ ಹೇಳ್ತಾರೆ, ಭಾರತ ಇವತ್ತು ಪ್ರಜೆಗಳಿಂದ ಭಿಕ್ಷೆ ಕೇಳ್ತಾ ಇದೆ. ಇದು ತಿಳ್ಕೊಳ್ಳುವಂಥ ಮಾತಾಗಿದೆ. ಇವತ್ತು ಎಲ್ಲರೂ ದೇಹ ಅಭಿಮಾನಿ ಆಗಿದ್ದಾರೆ.
ಸ್ವಲ್ಪ ಹಣ ಸಿಕ್ಕಿದ ಕೂಡಲೇ ತಾವು ಸ್ವರ್ಗದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಬಿಡ್ತಾರೆ. ಸುಖಧಾಮ್ ಕೋ ಬಿಲ್ಕುಲ್ ಜಾನ್ತೆ ನಹಿ ಕ್ಯೋಂಕಿ ಪತ್ಥರ್ ಬುದ್ಧಿ. ನಿಜವಾದ ಸುಖಧಾಮ ಸ್ವರ್ಗ ಹೇಗಿತ್ತು ಅನ್ನೋದು ಅವರಿಗೆ ಗೊತ್ತೇ ಇಲ್ಲ. ಯಾಕೆಂದರೆ ಎಲ್ಲರೂ पत्थर बुद्धि ಆಗಿದ್ದಾರೆ. अब उन्हें पारस बुद्धि बनाने के लिए 7 रोज की भट्टी में बिठाओ. ಕಲ್ಲು ಬುದ್ಧಿ ಮನುಷ್ಯರನ್ನು ಪುನಃ ಪಾರಸ ಬುದ್ಧಿ ಮಾಡಲಿಕ್ಕಾಗಿ 7 ದಿನಗಳ ಭಟ್ಟಿಯಲ್ಲಿ ಕೂಡಿಸಬೇಕು. क्योंकि पतित है ना, पतित को यहाँ तो बिठा नहीं सकते, यहाँ पावन ही रह सकते. ಎಲ್ಲರೂ ಪತಿತ ಆಗಿರುವ ಕಾರಣ ಪಾವನ ಆಗಲಿಕ್ಕಾಗಿ ಅವರನ್ನು ಭಟ್ಟಿಯಲ್ಲಿ ಕೂಡಿಸಬೇಕು. तुम अभी पुरुषोत्तम संगम युग पर बैठे हो, जानते हो बाबा हमको ऐसा पुरुषोत्तम बनाते हैं. ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ. ನಿಮಗೆ ತಿಳಿದಿದೆ ಬಾಬಾ ನಮಗೆ ಪುರುಷೋತ್ತಮರನ್ನಾಗಿ ಮಾಡ್ತಿದ್ದಾರೆ ಅಂತ. यह सच्ची सत्यनारायण की कथा है. सत्य बाप तुमको नर से नारायण बनने का राजयोग सिखला रहे. ಪುರುಷೋತ್ತಮ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ನಿಮಗೆ ನರನಿಂದ ನಾರಾಯಣ ಆಗುವ ಕಥೆ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ರಾಜಯೋಗನು ಕಲಿಸ್ತಾ ಇದ್ದಾರೆ. ज्ञान सिर्फ एक बाप के पास है जिसको ज्ञान का सागर कहा जाता है. शांति का सागर, पवित्रता का सागर, यह उस एक की ही महिमा है. दूसरे कोई की महिमा हो नहीं सकती. ಪವಿತ್ರತೆಯ ಸಾಗರ, ಜ್ಞಾನದ ಸಾಗರ, ಶಾಂತಿಯ ಸಾಗರ, ಈ ಮಹಿಮೆ ಕೇವಲ ಪರಮಾತ್ಮನ ಮಹಿಮೆಯಾಗಿದೆ. ಅನ್ಯರಿಗೆ ಈ ಥರ ಮಹಿಮೆ ಮಾಡಲಿಕ್ಕೆ ಆಗೋದಿಲ್ಲ. देवताओं की महिमा अलग है, परमात्मा की महिमा अलग है. वह है बाप, श्री कृष्ण है देवता. ದೇವತೆಗಳ ಮಹಿಮೆನೇ ಬೇರೆ, ಪರಮಾತ್ಮನ ಮಹಿಮೆನೇ ಬೇರೆ. ಅವನು ತಂದೆ, ಕೃಷ್ಣ ಅವನ ಮಗ. ಶ್ರೀಕೃಷ್ಣ ದೇವಾತ್ಮ ಆಗಿದ್ದಾನೆ, ಶಿವಬಾಬಾ ಪರಮಾತ್ಮ ಆಗಿದ್ದಾರೆ. सूर्यवंशी सो चंद्रवंशी वैश्यवंशी मनुष्य हम बनते. हम सो का अर्थ भी बाप समझाते. सूर्यवंशी सो चंद्रवंशी सो वैश्यवंशी ಅಂದರೆ ಸೂರ್ಯವಂಶದಲ್ಲಿ ಇದ್ದವರೇ ಕೊನೆಗೆ ಶೂದ್ರ ವಂಶದಲ್ಲಿ ಬರ್ತಾರೆ ಅನ್ನೋದು ಶಿವಬಾಬಾ ನಮಗೆ ತಿಳಿಸಿಕೊಡ್ತಾರೆ. ಹಮ್ ಸೋ ಸೋ ಹಮ್ ಮಂತ್ರದ ಅರ್ಥ ತಿಳಿಸಿಕೊಡ್ತಾರೆ. ಹಮ್ ಆತ್ಮ ಸೋ ಪರಮಾತ್ಮ ಕಹನಾ ಕಿತನಾ ರಾಂಗ್ ಹೈ. ಆದರೆ ಭಕ್ತಿ ಮಾರ್ಗದಲ್ಲಿ ಹಮ್ ಸೋ ಸೋ ಹಮ್ ಅಂದರೆ ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಅಂತ ಹೇಳಿಬಿಟ್ರು. अभी तुम समझाते हो कि भारत की चढ़ती कला और उतरती कला कैसे होती है. यह है ज्ञान, वह सब है भक्ति. सतयुग में सब पावन थे, राजा रानी का राज्य चलता था. ಭಾರತನೇ ಇಳಿಯುವ ಕಲೆಯಲ್ಲಿ ಬಂದಿದೆ, ಭಾರತನೇ ಪುನಃ ಏರುವ ಕಲೆಗೆ ಹೋಗ್ತಾ ಇದೆ. ಇದು ಜ್ಞಾನ, ಅದು ಭಕ್ತಿ. ಭಕ್ತಿಯಲ್ಲಿ ಇಳಿತಾ ಬಂದ್ವಿ, ಜ್ಞಾನದಿಂದ ಮೇಲಕ್ಕೆ ಏರ್ತಾ ಇದ್ದೀವಿ. ಸತ್ಯುಗದಲ್ಲಿ ರಾಜ ರಾಣಿ ಪ್ರಜೆಗಳು ಎಲ್ಲರೂ ಪಾವನ ಆಗಿದ್ದರು. ವಹಾ ವಜೀರ್ ಭಿ ನಹಿ ಹೋತಾ ಕ್ಯೋಂಕಿ ರಾಜಾ ರಾಣಿ ಖುದ್ ಹಿ ಮಾಲೀಕ್ ಹೈ. ಅಲ್ಲಿ ಯಾರೂ ಮಂತ್ರಿಗಳು ಇರೋದಿಲ್ಲ. ಯಾಕೆ ಅಂದರೆ ರಾಜಾ ರಾಣಿನೇ ಆ ರಾಜ್ಯಕ್ಕೆ मालिक ಆಗಿರ್ತಾರೆ. बाप से वर्षा लिया हुआ है, उनमें अकल है. लक्ष्मी नारायण को कोई के राय लेने की दरकार नहीं है. ತಂದೆಯಿಂದ ಅವರು ದಿವ್ಯ ಬುದ್ಧಿ, ದಿವ್ಯ ಶಕ್ತಿಯ ಅಧಿಕಾರ ತಗೊಂಡಿರ್ತಾರೆ. ಅವರಲ್ಲಿ ಸಾಕಷ್ಟು ಬುದ್ಧಿ ಇರ್ತದೆ.
ಹೀಗಾಗಿ ಲಕ್ಷ್ಮೀನಾರಾಯಣರು ಯಾರಿಂದನೂ ಸಲಹೆ ಕೇಳೋದಿಲ್ಲ. वहाँ वजीर होते नहीं. ಭಾರತ ಜೈಸಾ ಪವಿತ್ರ ದೇಶ ಕೋಯಿ ಥಾ ನಹಿ. ಹೀಗಾಗಿ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಮಂತ್ರಿಗಳು ಇರೋದಿಲ್ಲ. ಭಾರತ ಪವಿತ್ರ ದೇಶ ಆಗಿರ್ತದೆ. ನಾಮ್ ಹಿ ಥಾ ಸ್ವರ್ಗ ಅಭಿ ಹೇ ನರ್ಕ, ನರ್ಕ ಸೆ ಫಿರ್ ಸ್ವರ್ಗ ಬಾಪ ಹಿ ಬನಾಯೇಗ. ಅದರ ಹೆಸರಾಗಿತ್ತು ಸ್ವರ್ಗ, ಈಗ ನರ್ಕ ಇದೆ. ನರ್ಕದಿಂದ ಸ್ವರ್ಗ ಮಾಡೋನು ಮತ್ತೆ ಶಿವಬಾಬಾ ಆಗಿದ್ದಾರೆ. मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. ಧಾರಣೆಗಾಗಿ ಮುಖ್ಯಾಂಶಗಳು. एक बाप की सुमत पर चल मनुष्य से देवता बनना है. ಒಬ್ಬ ತಂದೆಯ ಶ್ರೀಮತ ಅಥವಾ ಸುಮತದಂತೆ ನಡೆದು ಮನುಷ್ಯರಿಂದ ದೇವತಾ ಆಗಬೇಕು. इस सुहावने संगम युग पर स्वयं को पुरुषोत्तम पारस बुद्धि बनाना है. ಈ ಸುಂದರ ಸಂಗಮ ಯುಗದಲ್ಲಿ ಸ್ವಯಂವನ್ನು ಪುರುಷೋತ್ತಮ ಪಾರಸ ಬುದ್ಧಿಯನ್ನಾಗಿ ಮಾಡಬೇಕು. ಎರಡನೇದು, सात रोज की भट्टी में बैठ पतित बुद्धि को पावन बुद्धि बनाना है. सत्य बाप से सत्य नारायण की सच्ची कथा सुन नर से नारायण बनना है. 7 ದಿನದ ಭಟ್ಟಿಯಲ್ಲಿ ಕುಳಿತು ಪತಿತ ಬುದ್ಧಿಯನ್ನು ಪಾವನ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕು. ಸತ್ಯ ತಂದೆಯಿಂದ ಸತ್ಯನಾರಾಯಣನ ಕಥೆ ಕೇಳಿ ನರನಿಂದ ನಾರಾಯಣ ಆಗಬೇಕು. वरदान. हर खजाने को बाप के डायरेक्शन प्रमाण कार्य में लगाने वाले ऑनेस्ट व ईमानदार भव. ಪ್ರತಿಯೊಂದು ಖಜಾನೆಯನ್ನು ತಂದೆಯ ಆದೇಶದ ಪ್ರಕಾರ ಕಾರ್ಯದಲ್ಲಿ ಉಪಯೋಗಿಸುತ್ತಾ ಪ್ರಾಮಾಣಿಕ ಮತ್ತು ವಿಶ್ವಾಸಪಾತ್ರ ಆಗಿರಿ. ऑनेस्ट अर्थात ईमानदार उसे कहा जाता जो बाप के प्राप्त खजाने को डायरेक्शन बिना किसी भी कार्य में नहीं लगाए. ಪ್ರಾಮಾಣಿಕರು ಯಾರೆಂದರೆ ಯಾರು ತಂದೆಯಿಂದ ಸಿಕ್ಕಿರುವ ಖಜಾನೆಯನ್ನು ತಂದೆಯ ಆದೇಶದ ವಿನಃ ಯಾವುದೇ ಕಾರ್ಯದಲ್ಲಿ ಉಪಯೋಗಿಸೋದಿಲ್ಲ. अगर समय वाणी कर्म श्वास व संकल्प परमत या संग दोष में व्यर्थ तरफ गवाते हो, स्वचिंतन के बजाय परचिंतन करते हो, स्वमान की बजाय किसी भी प्रकार के अभिमान में आते हो, श्रीमत के बदले मनमत के आधार पर चलते हो तो ऑनेस्ट नहीं कहेंगे. ಒಂದು ವೇಳೆ ನೀವು ನಿಮ್ಮ ಸಮಯ, ವಾಣಿ, ಕರ್ಮ, ಶ್ವಾಸ, ಸಂಕಲ್ಪ, ಪರಮತ ಅಥವಾ ಸಂಗದೋಷದಲ್ಲಿ ವ್ಯರ್ಥವಾಗಿ ಕಳೀತಾ ಇದ್ದರೆ, ಸ್ವಚಿಂತನೆಯ ಬದಲಾಗಿ ಪರಚಿಂತನೆ ಮಾಡ್ತಾ ಇದ್ದರೆ, ಸ್ವಮಾನದ ಬದಲಾಗಿ ದೇಹ ಅಭಿಮಾನದಲ್ಲಿ ಬರ್ತಾ ಇದ್ದರೆ, ಅಂತಹ ಮಕ್ಕಳಿಗೆ ಆನೆಸ್ಟ್ ಅಥವಾ ಪ್ರಾಮಾಣಿಕರು ಅಂತ ಹೇಳೋದಿಲ್ಲ. ಶ್ರೀಮತದ ಬದಲಾಗಿ ಮನ್ಮತದಿಂದ ನಡೀತಾ ಇದ್ದರೆ ಅವರು ಪ್ರಾಮಾಣಿಕರಲ್ಲ. यह सब खजाने विश्व कल्याण के लिए मिले हैं तो उसी में ही लगाना यही है ऑनेस्ट बनना. ಈ ಎಲ್ಲ ಖಜಾನೆಗಳು ತಂದೆಯಿಂದ ಸಿಕ್ಕಿರುವುದು ವಿಶ್ವ ಕಲ್ಯಾಣದ ಕಾರ್ಯಕ್ಕಾಗಿ. ಆ ಕೆಲಸಕ್ಕಾಗಿಯೇ ಆ ಖಜಾನೆಗಳನ್ನು ಉಪಯೋಗಿಸಬೇಕು. ಆಗ ಮಾತ್ರ ನೀವು ಪ್ರಾಮಾಣಿಕ ಮಕ್ಕಳು ಅಂತ ಅನಿಸ್ಕೊಳ್ತೀರಿ. श्लोगन. अपोजिशन माया से करनी है, दैवी परिवार से नहीं. ವಿರೋಧ ಮಾಯೆಗೆ ಮಾಡಬೇಕು ವಿನಃ
ದೈವಿ ಪರಿವಾರಕ್ಕೆ ವಿರೋಧ ಮಾಡಬಾರದು. ಅವ್ಯಕ್ತ इशारे, संकल्पों की शक्ति जमा कर ಶ್ರೇಷ್ಠ ಸೇವಾಕ್ಕೆ ನಿಮಿತ್ತ ಬನು. ಸಂಕಲ್ಪಗಳ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತ ಆಗಿರಿ. सभी आत्माएं एक ही बेहद का परिवार है. अपने परिवार की कोई भी आत्मा वरदान से वंचित न रह जाए, ऐसे उमंग उत्साह का श्रेष्ठ संकल्प दिल में सदा रहे. ಎಲ್ಲ ಆತ್ಮರು ನಮ್ಮ ಬೇಹದ್ದಿನ ಪರಿವಾರದ ಮಕ್ಕಳಾಗಿದ್ದಾರೆ. ನಮ್ಮ ಪರಿವಾರದ ಒಂದು ಆತ್ಮನು ತಂದೆಯ ವರದಾನದಿಂದ ವಂಚಿತ ಆಗಬಾರದು. ಈ ರೀತಿಯ ಉಲ್ಲಾಸ ಉತ್ಸಾಹವನ್ನು ಇಟ್ಟುಕೊಂಡು ಶ್ರೇಷ್ಠ ಸಂಕಲ್ಪ ಮಾಡ್ತಾಯಿರಿ. अपनी प्रवृत्तियों में ही बिजी नहीं रहना, बेहद की स्टेज पर स्थित हो, बेहद की आत्माओं की सेवा का ಶ್ರೇಷ್ಠ ಸಂಕಲ್ಪ ಕರೋ. ನಿಮ್ಮದೇ ಆದ ಪ್ರವೃತ್ತಿಯಲ್ಲಿ ಗೃಹಸ್ಥದಲ್ಲಿ ಬ್ಯುಸಿ ಆಗಬೇಡಿ. ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತ ಆಗರಿ. ಬೇಹದ್ದಿನ ಆತ್ಮರ ಸೇವೆ ಮಾಡಿರಿ. ಶ್ರೇಷ್ಠ ಸಂಕಲ್ಪ ಮಾಡಿರಿ. ಇದುವೇ ಸಫಲತೆಗೆ ಸಹಜ ಸಾಧನ ಆಗಿದೆ. ಅಚ್ಚ. ಓಂ ಶಾಂತಿ. ಜೀವನ ಮಧುರ ಸಮಯವು ಈಗೋ ಈ ಕ್ಷಣ ಬಂದಿದೆ. ನನ್ನ ಜೀವನ ಮಧುರ ಸಮಯವು ಈಗೋ ಈ ಕ್ಷಣ ಬಂದಿದೆ. ಕೋಟಿ ಕೋಟಿ ಕ್ಷಣದ ಕಷ್ಟಕ್ಕೆ ಚಂದ್ರ ಶೀತಲ ಸುರಿದಿದೆ. ಕೋಟಿ ಕೋಟಿ ಕ್ಷಣದ ಕಷ್ಟಕ್ಕೆ ಚಂದ್ರ ಶೀತಲ ಸುರಿದಿದೆ. ಚಂದ್ರ ಶೀತಲ ಸುರಿದಿದೆ. ಮಿಲನ ಮಂಜುಳವಾಯಿತು. ನನ್ನ ಜೀವನ ಮಧುರ ಸಮಯವು ಸಂಪಿಗೆ ಕೊರಳು ಮುರಳಿಯ ನುಡಿಸಿತು. ಮಾವು ಮಲ್ಲಿಗೆ ನಗುವ ಸಂಪಿಗೆ ಕೊರಳು ಮುರಳಿಯ ನುಡಿಸಿತು.
ಕೊರಳು ಮುರಳಿಯ ನುಡಿಸಿತು. ನನ್ನ ಜೀವನ ಮಧುರ ಸಮಯವು. ಜ್ಞಾನವೇ ಔತಣ, ಜ್ಞಾನಯೋಗವೇ ಧೂಪದೀಪವು, ಸತ್ಯ ಜ್ಞಾನವೇ ಔತಣ, ಸತ್ಯ ಜ್ಞಾನವೇ ಔತಣ. ನನ್ನ ಜೀವನ ಮಧುರ ಸಮಯವು. ಸ್ವರ್ಗ ಬಾಗಿಲು ತೆರೆದರು, ಮಿಲನ ಮಂದಾರದಲ್ಲಿ ಮೋಹನ ಸ್ವರ್ಗ ಬಾಗಿಲು ತೆರೆದರು, ಸ್ವರ್ಗ ಬಾಗಿಲು ತೆರೆದರು. ನನ್ನ ಜೀವನ ಮಧುರ ಸಮಯವು ಈಗೋ ಈ ಕ್ಷಣ ಬಂದಿದೆ. ಕೋಟಿ ಕೋಟಿ ಕ್ಷಣದ ಕಷ್ಟಕ್ಕೆ ಚಂದ್ರ ಶೀತಲ ಸುರಿದಿದೆ, ಚಂದ್ರ ಶೀತಲ ಸುರಿದಿದೆ. ಗೋಪಿಕೆ ನಾನೇ ಗೋಪಿಕೆ, ನಿನ್ನ ಪ್ರೇಮ ಮುರಳಿಯಿಂದ, ನಿನ್ನ ಪ್ರೇಮ ಮುರಳಿಯಿಂದ ತಣಿವ ರಾಧಿಕೆ, ತಣಿವ ರಾಧಿಕೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ, ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ಜನ್ಮ ಕಾಡು ತಿರುಗಿದೆ,
ತಿರುಗಿದೆ. ಮುಳ್ಳು ಕಳ್ಳಿ ಕಂಟಿ ದಾಟಿ, ಮುಳ್ಳು ಕಳ್ಳಿ ಕಂಟಿ ದಾಟಿ ನಿನ್ನ ಕೂಡಿದೆ, ನಿನ್ನ ಕೂಡಿದೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ಆದಿದೇವ ಬ್ರಹ್ಮನಿಂದ ನಿನ್ನ ನೋಡಿದೆ, ಆದಿದೇವ ಬ್ರಹ್ಮನಿಂದ ನಿನ್ನ ನೋಡಿದೆ. ಮುರಳಿಗಾನ ಕೇಳಿ ಕೇಳಿ, ಮುರಳಿಗಾನ ಕೇಳಿ ಕೇಳಿ ನಲಿದು ಹಾಡಿದೆ, ನಲಿದು ಹಾಡಿದೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ನಿನ್ನ ಕೈಯ ಹಿಡಿದ ಮೇಳಲಿ ನಿನ್ನ ಮಿಲನ ಪಡೆದ ಮೇಲೆ, ನಿನ್ನ ಮಿಲನ ಪಡೆದ ಮೇಲೆ ಏನ ಬೇಡಲಿ, ಏನ ಬೇಡಲಿ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ. ನಿನ್ನ ಪ್ರೇಮ ಮುರಳಿಯಿಂದ ತಣಿವ ರಾಧಿಕೆ. ನೀನೇ ನನ್ನ ಬೆಳಗು ಭಾಗ್ಯ, ನಾನೇ ಗೋಪಿಕೆ, ನಾನೇ ಗೋಪಿಕೆ, ನಾನೇ ಗೋಪಿಕೆ.
ಮಕ್ಕಳಿಗಿಲ್ಲ ತೊಂದರೆ, ಎಲ್ಲರಿಗವನೇ ಆಸರೆ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಪ್ರೀತಿಯ ಚಿಲುಮೆಯೇ ಬಾಬಾ, ಭೀತಿ ನಿವಾರಕ ಬಾಬಾ. ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಆತ್ಮದ ಜ್ಯೋತಿಯ ಬೆಳಕನ್ನು ಚೆಲ್ಲಿ, ಚಿತ್ತದ ಕತ್ತಲೆ ನೀಗುವ ಬಾಬಾ, ಚಿತ್ತದ ಕತ್ತಲೆ ನೀಗುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಮಕ್ಕಳ ತಂದೆಯೇ ಬಾಬಾ, ಜ್ಯೋತಿ ಸ್ವರೂಪನೇ ಬಾಬಾ. ಆತ್ಮದ
ಮಾರ್ಗದಿ ಮುಂದಕ್ಕೆ ನಡೆಯೇ, ಆತ್ಮದ ಮಾರ್ಗದಿ ಮುಂದಕ್ಕೆ ನಡೆಯೇ, ಮುಕ್ತಿಯ ದಾರಿಯ ತೋರುವ ಬಾಬಾ, ಮುಕ್ತಿಯ ದಾರಿಯ ತೋರುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಡಿನ ಮಕರಂದ. ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ, ಜ್ಞಾನವ ತಿಳಿಸಿಹ ಬಾಬಾ, ಯೋಗವ ಕಲಿಸಿಹ ಬಾಬಾ. ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ಯೋಗದ ಮಾರ್ಗದಿ ಮುಂದಕ್ಕೆ ನಡೆಯೇ, ದೇಹದ ಸ್ಮೃತಿಯನು ಮರೆಸುವ ಬಾಬಾ, ದೇಹದ ಸ್ಮೃತಿಯನು ಮರೆಸುವ ಬಾಬಾ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಬಾಬಾ ಎನ್ನುತ್ತ ಬಳಿಯಲಿ ಕರೆದು, ಶಾಂತಿಯ ನೀಡುವ ಒಲವಿಂದ, ಶಾಂತಿಯ ನೀಡುವ ಒಲವಿಂದ. ಬಾಬಾ ಎಂದರೆ ಆನಂದ, ಮಕ್ಕಳ ಬಾಳಿನ ಮಕರಂದ. ಬಾಬಾ ಎಂದರೆ ಆನಂದ.